ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಂಗಳೂರಿನಲ್ಲಿ ಜಾತಿ ಅಸ್ತ್ರ ಪ್ರಯೋಗಿಸಿದ ಸಿದ್ದರಾಮಯ್ಯ. ಕೆಸಿ ವೇಣುಗೋಪಾಲ್ ಜೊತೆ ರಾಜಕೀಯ ಚರ್ಚೆ ನಡೆದಿಲ್ಲ ಎಂದ ಸಿಎಂ. ಇದ್ದ ಸಿಎಂ ಶಕ್ತಿ ಪ್ರದರ್ಶನ ಅತ್ತ ಡಿಕೆ ದೆಹಲಿಗೆ. ರೆಬೆಲ್ ನಾಯಕರಿಂದ ದೆಹಲಿ ಯಾತ್ರೆ. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಮೊನ್ನೆಯಷ್ಟೇ ರಾಜಕೀಯ ಶಾಶ್ವತ ಅಲ್ಲ ಅಂತ ವೈರಾಗ್ಯದ ಮಾತುಗಳನ್ನಾಡಿದ್ದ ಸಿಎಂ ನಿನ್ನೆ ವೇಣುಗೋಪಾಲ್ ಜೊತೆ 15 ನಿಮಿಷಕ್ಕೂ ಹೆಚ್ಚು ಕಾಲ ಹೈವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರೆ. ಬಳಿಕ ಕಾರ್ಯಕ್ರಮದಲ್ಲಿ ಇಬ್ಬರು ಒಟ್ಟಿಗೆ ಕೂತು ಖುಷಿಯಾಗಿ ಮಾತನಾಡಿದ್ದಾರೆ. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಸಿಎಂ ಜಾತಿ ಅಸ್ತ್ರ ಪ್ರಯೋಗಿಸಿದ್ದಾರೆ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಇವತ್ತು ಜನರನ್ನು ಹೊಡಿತಕ್ಕಂಥ ಕೆಲಸವನ್ನ ಆಗಬಾರದು. ಆಪರೇಷನ್ ಮಾಡಿಸ್ಕೊಳ್ಳುವಾಗ ನನ್ನ ಜಾತಿನೇ ಕುರುಬರ ಜಾತಿಯವರದೇ ರಕ್ತ ಬೇಕು ಅಂತ ಕೇಳ್ತೀನ. ಆಗ ದಲಿತರದ್ದು ರಕ್ತ ಇರಲಿ, ಮುಸಲ್ಮಾನರ ರಕ್ತ ಇರಲಿ, ಕ್ರಿಶ್ಚಿಯನ್ ರಕ್ತ ಇರಲಿ, ಹಿಂದೂಗಳ ರಕ್ತ ಇರಲಿ, ಮರಾಠ ರಕ್ತ ಇರಲಿ, ಯಾವುದೇ ರಕ್ತ ಆದರೂ ಕೂಡ ಶರೀರಕ್ಕೆ ತಗೋತೀನಿ. ವಾಸಿ ಆದ್ಮೇಲೆ ನೀ ಯಾವ ಜಾತಿಯವನು, ನಾನು ಯಾವ ಜಾತಿಯವನು, ನೀ ಯಾವ ಧರ್ಮದವನು, ನಾ ಯಾವ ಧರ್ಮದವನು ಅಂತಕ್ಕಂಥದ್ದು ಇದೆಯಲ್ಲ, ಇದು ಸ್ವಾರ್ಥ. ಡಿಸಿಎಂ ಡಿಕೆ ಜೊತೆ 2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಒಬ್ಬರೇ ಇದ್ದ ಸಿಎಂ ಸಿದ್ದರಾಮಯ್ಯ ವೇಣುಗೋಪಾಲ್ ಜೊತೆಗಿನ ಲಂಚ್ ಮೀಟಿಂಗಿಗೆ ಸಚಿವರಿಗೂ ಆಹ್ವಾನ ನೀಡಿದ್ರು. ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ನಡೆದ ಲಂಚ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಕೆಸಿ ವೇಣುಗೋಪಾಲ್, ಸಚಿವರಾದ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಜಮೀರ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಸ್ಪೀಕರ್ ಖಾದರ್ ಭಾಗಿಯಾಗಿದ್ರು. ಲಂಚ್ ಮೀಟಿಂಗ್ನಲ್ಲಿ ನಾಟಿ ಕೋಳಿ ಸಾರು, ನೀರ್ದೋಸೆ ಸೇರಿದಂತೆ ವಿವಿಧ ಬಗೆಯ ಮೀನಿನ ಖಾದ್ಯವೂ ಇತ್ತು. ಊಟದ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ವೇಣುಗೋಪಾಲ್ ಜೊತೆ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ, ದೆಹಲಿಯಿಂದ ಸಂದೇಶವೂ ಬಂದಿಲ್ಲ, ದೆಹಲಿಗೆ ಕರೆದ್ರೆ ಹೋಗ್ತೀನಿ ಎಂದ್ರು. ಸಿದ್ದರಾಮಯ್ಯ ಸೇರಿದಂತೆ ಅಹಿಂದ ನಾಯಕರು ಮಂಗಳೂರಿನಲ್ಲಿ ಬಲ ಪ್ರದರ್ಶನ ಮಾಡ್ತಾ ಇರುವ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಖಾಸಗಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ದೆಹಲಿಗೆ ಹಾರಿದ್ರು. ಸಿಎಂ ವೇಣುಗೋಪಾಲ್ ಮೀಟಿಂಗ್ ಮಾಡಿದ್ರೆ ತಪ್ಪೇನು ಮಾಡ್ಲಿ ಬಿಡಿ ಅಂತಂದ್ರು. ಬಹಳ ಸಂತೋಷ. ವೇಣುಗೋಪಾಲ್ ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ, ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ, ಖರ್ಗೆ ಸಾಹೇಬರು ಭೇಟಿ ಮಾಡೋದು, ಇದು ನಾಳೆ ಫ್ಯಾಮಿಲಿ ಆದ್ರೆ ಅವರೆಲ್ಲರೂ ಮಾತಾಡ್ತಾರೆ. ಪಕ್ಷದ ಏನೇ ವಿಚಾರ ಆದ್ರೂ. ಇನ್ನು ಮಂಗಳೂರಿನಲ್ಲಿ ಬೆಂಬಲಿಗರು ಡಿಕೆ ಮತ್ತು ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಾಯಕರು ಅದೇನು ದೊಡ್ಡದಲ್ಲ ಬಿಡಿ ಅಂತ ಹೇಳಿದ್ದಾರೆ. DK is going on last 10 years. It is not nothing new in it. When people started speak on Modi, people are speaking on DK. Some people speak on Rahul. Some people take Sidhu. There is nothing wrong in it. What is that? ಅದಿದ್ದೇ ಇರುತ್ತೆ. ನಾನು ಜಿಂದಾಬಾದ್ ಕಮಿಟಿ ಚೇರ್ಮನ್ ಇದ್ದವನು ಮೊದಲಿಂದ, ಇವೆಲ್ಲ ನನಗೆ ಗೊತ್ತಿದೆ. ಎಲ್ಲ ಗ್ರೂಪ್ ಇರೋ ಇದ್ದೇ ಇರ್ತಾರೆ, ಅವರವರು ಕಡೆಯವರು ಬಂದು ಕೂಗ್ದವ್ರು ತಪ್ಪೇನಿಲ್ವಲ್ಲ. ಅದರಿಂದ ಏನು ಪ್ರಯೋಜನ ಆಗೋಲ್ಲ, ಪ್ರಯೋಜನ ಆಗೋಲ್ಲ. ಅಧಿಕಾರದ ಕಿತ್ತಾಟದಿಂದ ಆಡಳಿತ ಸಂಪೂರ್ಣ ಕುಸಿದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರು. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಮಾತನಾಡಿದ ಅವರು, ನಾವು ಹೋರಾಟ ಮಾಡಿದ ಬಳಿಕ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಿದೆ. ಕೊಟ್ಟೂರು ಕಾರ್ಯಕ್ರಮಕ್ಕೆ ಬಂದಿದ್ದ ವಿಜಯೇಂದರ್ ಜಗಳೂರಿಗೆ ಭೇಟಿ ನೀಡಿದ್ರು. ಬಿಜೆಪಿ ರೆಬೆಲ್ ನಾಯಕರಿಂದ ದೆಹಲಿ ಯಾತ್ರೆ ಮಾಡಿದ್ದಾರೆ. ರಾಜ್ಯ ಉಸ್ತುವಾರಿ ನವದೆಹಲಿಯಲ್ಲಿ ಭೇಟಿ ಮಾಡಿ ತಂಡದ ಮಾತುಕತೆ ನಡೆಸಿದ್ದಾರೆ. ರಾಧಾ ಮೋಹನ್ ದಾಸ್ ಭೇಟಿ ಮಾಡಿದ ತಂಡ ಜಿಎಂ ಸಿದ್ದೇಶ್ವರ್, ಬಿವಿ ನಾಯಕ್, ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹಾಗೂ ಅರಸೀಕೆರೆಯ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಭಾಗಿಯಾಗಿದ್ರು. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಮಾರಾಟ ಮಾಡೋದಕ್ಕೆ ಶೇಖರಿಸಿ ಇಟ್ಟಿದ್ದ 28 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸಿಸಿಬಿ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ 2 ಪ್ರತ್ಯೇಕ ಪ್ರಕರಣದಲ್ಲಿ 10 ಕೆಜಿ ಎಂಡಿಎಂಎ ಕ್ರಿಸ್ಟಲ್ ಸೀಸ್ ಮಾಡಿದ್ದಾರೆ. ತಾಂಜೇನಿಯಾ ಮೂಲದ ನ್ಯಾನ್ಸಿ, ನೈಜೀರಿಯಾ ಎಮಿನಿಯಲ್ ಅರೆಂಜಿ ಇಡಿಗೋ ಬಂಧಿಸಲಾಗಿದೆ. ಇವರು ಸ್ಥಳೀಯರು, ವಿದ್ಯಾರ್ಥಿಗಳು, ಐಟಿ-ಬಿಟಿ ಉದ್ಯೋಗಿಗಳಿಗೆ ಹೆಚ್ಚಿನ ಬೆಲೆಗೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರು. ಹೊಸ ವರ್ಷದ ಸಂದರ್ಭ ಹೆಚ್ಚಿನ ಬೆಲೆಗೆ ಡ್ರಗ್ ಮಾರಾಟ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಇನ್ಮುಂದೆ ಪಾನ್ ಮಸಾಲಾ ಪ್ಯಾಕ್ಗಳ ಮೇಲೆ ಆರ್ಎಸ್ಪಿ ಹಾಕುವುದು ಕಡ್ಡಾಯ ಅಂತ ಕೇಂದ್ರ ಸರ್ಕಾರ ಆದೇಶಿಸಿದೆ.
ಕಡ್ಡಾಯವಾಗಿ ಚಿಲ್ಲರೆ ಮಾರಾಟ ಬೆಲೆ ಹಾಕುವಂತೆ ಸೂಚಿಸಿದೆ. 2026ರ ಫೆಬ್ರವರಿ 1ರಿಂದ ಕೇಂದ್ರ ಸರ್ಕಾರದ ಹೊಸ ಆದೇಶ ಅನ್ವಯವಾಗುತ್ತೆ. ಗ್ರಾಹಕರಿಗೆ ಪಾರದರ್ಶಕತೆ ಹೆಚ್ಚಿಸುವುದಕ್ಕೆ ಕೇಂದ್ರ ಸರ್ಕಾರ ಹೊಸ ಆದೇಶ ಹೊರಡಿಸಿದೆ. ಎಲ್ಲಾ ಗಾತ್ರದ ಪ್ಯಾಕ್ ಮೇಲೂ ಚಿಲ್ಲರೆ ಮಾರಾಟ ಬೆಲೆ ಹಾಕುವುದು ಕಡ್ಡಾಯವಾಗಿರಲಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH